ಅಧಿಕಾರಿಗಳಿಗೆ ರೈತರಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಅರಸೀಕೆರೆ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣೇಗೌಡರವರ ನೇತೃತ್ವದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ರೈತರಿಗೆ ನೀಡುತ್ತಿರುವ ಕಿರುಕುಳದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ನಮ್ಮ ರೈತರಿಗೆ ನೀಡುತ್ತಿರುವಂತಹ ಕಿರುಕುಳವನ್ನು ಖಂಡಿಸಿ ಇವತ್ತು ನಾವು ಹೋರಾಟವನ್ನು ಚಾಲನೆ ಕೊಟ್ಟಿದ್ದೇವೆ ಬಂಧುಗಳೇ. ಇನ್ನು ಇವತ್ತಿಂದ ಕೆಇಬಿ ಆಫೀಸ್ ಹತ್ರ ಅಹೋರಾತ್ರಿ ಧರಣಿಯನ್ನ ಇವತ್ತು ಚಾಲನೆ ಮಾಡಿದ್ದೀವಿ. ಈ ಸರ್ಕಾರಕ್ಕೆ ಈ ರಾಜ್ಯ ಸರ್ಕಾರ ಇವತ್ತೇನು ರೈತರ ಹೇಳಿ ಪ್ರಮಾಣಪತ್ರ ಸ್ವೀಕರಿಸಿದಂತ ಸಂದರ್ಭದಲ್ಲಿ ರೈತ ಈ ದೇಶದ ಬೆನ್ನೆಲುಬು ಅಂತ ಏನು ಹೇಳಿ ಕೆಂಗಲ್ ಹನುಮಂತಯ್ಯವರು ಕಟ್ಟಿಕೊಟ್ಟಂತ ವಿಧಾನಸೌಧದಲ್ಲಿ ಪ್ರಮಾಣವಚನ ಸ್ವೀಕರಿಸಿದಂತೆ ಇವತ್ತು ರೈತರಿಗೆ ಆಗ್ತಿರುವಂತ ಅನ್ಯಾಯವನ್ನ ತಾವೆಲ್ಲ ನೋಡ್ತಾ ಇದ್ರಿ ಬಂಧುಗಳೇ. ನಾವೇನೇನು ಹೇಳೋದಂದ್ರೆ ಇವತ್ತೇನು ಹಿಂದೆ ಇದ್ದಂತ ಸನ್ಮಾನ್ಯ ದಿವಂಗತ ಬಂಗಾರಪ್ಪನವರು ರೈತರಿಗೆ ಉಚಿತವಾಗಿ ಕರೆಂಟನ್ನು ಕೊಡಬೇಕು ಅಂತ ಅವರ ಕಾಲದಲ್ಲಿ ಆದೇಶವನ್ನು ಮಾಡಿದ್ರು. ನಗರದ ಟಿಬಿ ವೃತ್ತದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿವರೆಗೂ ಕಾಲ್ನಡಿಗೆಯಲ್ಲಿ ತೆರಳಿ ಕಚೇರಿ ಮುಂಭಾಗ ಧರಣಿ ಕುಳಿತು ಪ್ರತಿಭಟಿಸಿ ಕಾರ್ಯಪಾಲಕ ಅಭಿಯಂತರರಾದ ಮಂಜುನಾಥ್ರವರಿಗೆ ಮನವಿ ಸಲ್ಲಿಸಿದರು. ಮನವಿಗೆ ಉತ್ತರಿಸಿದ ಮಂಜುನಾಥ್ರವರು ಸಮಸ್ಯೆಯನ್ನು 2 ದಿನಗಳ ಒಳಗೆ ಪರಿಹಾರ ಮಾಡುವ ಭರವಸೆ ನೀಡಿದ ಹಿನ್ನೆಲೆ ರೈತರು ಪ್ರತಿಭಟನೆಯನ್ನು ಕೈಬಿಟ್ಟರು. ಮಾನ್ಯ ಜಿಲ್ಲಾಧ್ಯಕ್ಷರಾದ ದಯಾನಂದ್ ಅವರು ಲಾಸ್ಟ್ ಟೈಮ್ ಒಂದು ಮನವಿ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಒಂದು 5 ಪರ್ಟಿಕ್ಯುಲರ್ ಕೇಸ್ ಹೇಳಿದ್ರು, 6 ನಂಬರ್ ಕೊಟ್ಟಿಲ್ಲ ಅಂತ ಹೇಳಿ. ಇದೆಲ್ಲ 21, 20 ಇದ್ದು ಆದ್ರೂ ಕೂಡ ನಾನು ಒಬ್ಬ ಜವಾಬ್ದಾರಿ ಅಧಿಕಾರಿಯಾಗಿದ್ದೀನಿ, ಸಂಬಂಧ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೂ ಕೂಡ ನಾನು ಬಗೆಹರಿಸ್ಕೊಡ್ತೀನಿ. ಇದರಲ್ಲಿ ಏನಾಗಿದೆ, 2 ಆಲ್ರೆಡಿ 6 ನಂಬರ್ ಆಗಿದೆ, ಅದನ್ನ ಇವಾಗಲೇ ಬೇಕಾದ್ರೂ ಕೊಡ್ತೀವಿ. ಈಗ ಈ 3ಕ್ಕೆ 6 ನಂಬರ್ ಆಗಿಲ್ಲ ಅದು. ಬಟ್ ಅವ್ರಿಗೆ ರೈತರಿಗೆ ಏನು ಅನ್ಯಾಯ ಆಗಿಲ್ಲ. ಅದರಲ್ಲಿ ಅವ್ರಿಗೆ ಟಿಸಿ ಆಗಿದೆ, ಕರೆಂಟ್ ಇದೆ, ಓಡ್ತಾ ಇದೆ, ಎಲ್ಲ ಓಡ್ತಾ ಇದೆ. ಚಂದ್ರೇಗೌಡ 39,507 ನಿಮ್ದಾಗಿದ್ದಂತ ನೋಡ್ರಿ. ಚಂದ್ರಶೇಖರ್ 39,499 ಇದೆರಡು ಆಗಿರೋ ಕಂಡು ಬಂದಿದೆ. 3 ಆಗಿಲ್ಲ ಅಂತ ಹೇಳಿ ಕಂಡು ಬಂದಿದೆ. 3 ಎಷ್ಟು ಮಾಡ್ಕೊಡ್ತೀರಿ ಸಾಹೇಬ್ರ? 3ಕ್ಕೆ ಆಧಾರ್ ಮತ್ತೆ ಪಾಣಿ ಕೊಟ್ಟರೆ ಇನ್ನೊಂದು 2 ದಿನದಲ್ಲಿ 6 ನಂಬರ್ ಕೊಡ್ತೀವಿ. ಇದರಲ್ಲಿ ಏನು ಅನ್ಯಾಯ ಇಲ್ಲ. ಎಲ್ಲ ರಿಪೀಟ್ ಮಾಡಿದ್ದಾರೆ, ಎಲ್ಲ ದುಡ್ಡು ಕಟ್ಟಿದ್ದಾರೆ, ವರ್ಕೌಟ್ ಆಗಿದೆ. ಯಾಜಕರ ನಿಗಮ ನಿಯಮಾನುಸಾರ ಕೆಲಸನೂ ಆಗಿದೆ. ಅಲ್ಲಿ 6 ನಂಬರ್ ಒಂದು ಇಶ್ಯೂ ಮಾಡಿಲ್ಲ ಅನ್ನೋದಷ್ಟು ಈಗ ನನ್ನ ಗಮನಕ್ಕೆ ಬಂದಿದೆ. ಈಗ ಮೊನ್ನೆ ಲಾಸ್ಟ್ ವೀಕ್ ಹೇಳಿದ್ರು, ನಾವು ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಹಾಗಾಗಿ ಆಗಿಲ್ಲ ಅಂತ ಕಂಡು ಬಂದಿದೆ. ಇದೆರಡನ್ನ ಇವತ್ತೇ ಈ ರೈತರು ಯಾರಿದ್ದಾರೆ ಅವರು ಆಧಾರ್ ನಂಬರ್ ಪಾಣಿ ಇದೆರಡು ತಂದ್ಕೊಂಡು ನಮ್ಮ ಡಾಕ್ಯುಮೆಂಟ್ಗಳಿಗೆ ಸೈನ್ ಮಾಡಿಕೊಟ್ರೆ ಇದೇ ಗುತ್ತಿಗೆದಾರ ಮುಖಾಂತರ ಮಾತಾಡಿದ್ದೀವಿ. ಅದೇ ಗುತ್ತಿಗೆದಾರರಿಂದಲೇ ನಂಬರ್ ಕೊಟ್ಟಿಗೆ ವ್ಯವಸ್ಥೆ ಮಾಡ್ತೀವಿ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಚೆಸ್ಕಾಂ ಆಫೀಸ್ಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈಗಾಗಲೇ ರೈತರಿಗೆ 2 RR ನಂಬರ್ನ ಸ್ಥಳದಲ್ಲೇ ಅಧಿಕಾರಿಗಳು ನೀಡಿದ್ದಾರೆ. ಇನ್ನು 3 RR ನಂಬರ್ನ ನಾಳೆ ಈವ್ನಿಂಗ್ ಒಳಗಡೆ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆ ಭರವಸೆ ನಂತರ ಇವತ್ತು ಹೋರಾಟವನ್ನು ಕೈಬಿಟ್ಟು ಇನ್ನು ಹಲವಾರು ನಮ್ಮ ರೈತಾಪಿ ವರ್ಗದ TC ಸಮಸ್ಯೆ ಇರ್ಬೋದು, ಲೈನ್ ಸಮಸ್ಯೆ ಇರ್ಬೋದು, ರೋಡಿನ ಸಮಸ್ಯೆ ಇರ್ಬೋದು, ಯಾವುದೇ ಥರದ್ದು ಮೂಲಭೂತ ಸೌಕರ್ಯ ತೊಂದರೆ ಬಗ್ಗೆ ಇನ್ನು ಮುಂದಿನ ದಿನದಲ್ಲಿ ಹಾಸನ IBನಲ್ಲಿ ಕೆಲವೇ ದಿನದಲ್ಲಿ ಒಂದು ವಾರ 10 ದಿನದಲ್ಲಿ ಮೀಟಿಂಗ್ ಕರೆದು ಇಡೀ ಜಿಲ್ಲೆಯಾದ್ಯಂತ ಏನು 7 ತಾಲೂಕಿನ ಅಧ್ಯಕ್ಷರುಗಳು ಒಡೆಗೂಡಿ ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಮಹಿಳಾಧ್ಯಕ್ಷರು ಜೊತೆಗೂಡಿ ಇವತ್ತೇನು ಹಾಸನ ಜಿಲ್ಲೆಯ ಅನೇಕ ರೈತರ ಸಮಸ್ಯೆಗೆ ಈ ಸರ್ಕಾರ ಗಮನಕ್ಕೆ ತರುವಂತೆ ಈ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ KN ರಾಜಣ್ಣವ್ರ ಗಮನಕ್ಕೆ ತಂದು ಈ ರಾಜಣ್ಣವರು ಮತ್ತು DC ಅವರು ಜೊತೆಗೂಡಿ ಒಂದು ಈ ಜಿಲ್ಲೆಯ ರೈತರನ್ನ ಸಭೆ ಕರಿಬೇಕು ಅಂತೇಳಿ ನಾವು ಒಂದು ಪ್ರೆಸ್ ಮೀಟನ್ನು ಮಾಡ್ತೇವೆ. ಆ ಪ್ರೆಸ್ ಮೀಟ್ ನಂತರ ಜಿಲ್ಲೆಯ ರೈತರಿಗೆ ಇವತ್ತೇನು ಉಸ್ತುವಾರಿ ಸಚಿವರು KN ರಾಜಣ್ಣವರು ಕೂಡಲೇ ಸ್ಪಂದಿಸಿ ರೈತರನ್ನ ಗಮನಕ್ಕೆ ತುರ್ತು ಸಭೆಯನ್ನು ಕರೆದು ಸರ್ಕಾರಕ್ಕೆ ಗಮನಕ್ಕೆ ತಂದು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಏನೇನು ಆಗ್ತಾ ಇಲ್ಲ ಕೂಡಲೇ ಸರಿಪಡಿಸಬೇಕು. ಜೊತೆಗೆ ಇದು ಹೆಚ್ಚಾಗಿ ಈ ಜಿಲ್ಲೆಯ ಜನತೆಗೆ ಕರೆಂಟಂದು ಭಾರಿ ಅಭಾವ ಆಗಿದೆ. ಯಾಕೆಂದರೆ ಈ ಭಾಗದಿಂದ ನಮ್ಮ ಮಂಡ್ಯ ಜಿಲ್ಲೆವರೆಗೂ
ಹೇಮಾವತಿ ನೀರನ್ನು ಕೊಡ್ತಾರೆ ಈ ಜಿಲ್ಲೆ ಜನತೆಗೆ. ನಾವು ಚಿರಋಣಿಯಾಗಿರ್ತೀವಿ ಮಂಡ್ಯ ಜಿಲ್ಲೆ ಜನತೆ. ಇಂಥ ಒಂದು ರೈತರಿಗೆ, ಈ ಭಾಗದ ರೈತರಿಗೆ, ಈ ದೇಶದ ಈ ಹೆಮ್ಮೆಯ ಈ ಮಣ್ಣಿನಲ್ಲಿ ಹುಟ್ಟಿದಂಥ ಈ ದೇಶದ ಹೆಮ್ಮೆಯ ಮಾಜಿ ಪ್ರಧಾನಿಗಳು ಆದಂಥ ಈ ಜಿಲ್ಲೆ ರೈತರ ಮಗ ಈ ದೇಶದ ಪ್ರಧಾನಿ ಆಗಿರೋದು ನಮಗೆಲ್ಲ ತುಂಬ ಹೆಮ್ಮೆಯಾಗಿದೆ. ಈ ಕೂಡಲೇ ರಾಜಣ್ಣವರು ಈ ಸರ್ಕಾರ ಗಮನಕ್ಕೆ ತಂದು ಈ ರೈತರಿಗೆ ಏನು ಈಗ 25 kV ಇರುವಂಥ TCಗಳಿಗೆ 3 ಲೈನ್ 3 ಮೋಟ್ರು 4 ಮೋಟ್ರ್ ಹಾಕಿರುವಂಥದ್ದು ಸುಟ್ಟೋಗಿ ಅಭಾವವಂಥದ್ದು ತಮಗೆಲ್ಲ ಗೊತ್ತಿದೆ. ಅವ್ರಿಗೆ ಕೂಡಲೇ ಎಕ್ಸ್ಟ್ರಾ ಯಾರ್ಯಾರು ಸಮಸ್ಯೆ ಇದೆ ರೈತರುಗಳಿಗೆ ಹೆಚ್ಚಿನ TCಗಳನ್ನ ಒದಗಿಸ್ಕೋಬೇಕು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ಅವ್ರ ಬಗ್ಗೆ ನಮಗೆ ಗೌರವ ಇದೆ. ರಾಜಣ್ಣವ್ರಿಗೆ ನಾನು ಇವತ್ತು ಕೂಡ ಸಂಜೆ ಹೋಗ್ಬೇಕಾದ್ರೆ ಆಂಧ್ರವೇ ಜರ್ನಿಲಿ ಮಾತಾಡ್ತೀನಿ ಮಂತ್ರಿಗಳಿಗೆ. ಕೂಡಲೇ ಈ ಜಿಲ್ಲೆ ರೈತರನ್ನ ಕರೆದು ಸಭೆ ಕರೆದು ರೈತರ ಅಹವಾಲುಗಳನ್ನ ಸ್ವೀಕರಿಸಬೇಕಂತ ಈ ಜಿಲ್ಲಾ ನಿಮ್ಮ ಮುಖಾಂತರ ಈ ಪತ್ರಿಕೆ ಮತ್ತು ಮಾಧ್ಯಮ ಸ್ನೇಹಿತರ ಮುಖಾಂತರ ವರದಿ ನಟರಾಜ್ ಜೆಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.